ಇಂಟ್ರೆಸ್ಟ್ ಅಂತ ಬರುತ್ತೆ, ಆಸಕ್ತಿ. ನೀವೆಲ್ಲರೂ ಚಿತ್ರಗಳು ಭಾಗವಹಿಸಿ, ಹಾಡುಗಳು ಭಾಗವಹಿಸ್ತಾರೆ ಅಥವಾ ಇನ್ನೊಂದು ಯಾವ್ದಾದ್ರು ವಿಷಯಗಳು ಭಾಗವಹಿಸಿರಪ್ಪ ಅಂದ್ರೆ ಏನ್ ಬರ್ಬೇಕಾಗಿ ಆಸಕ್ತಿ. ಎಷ್ಟೋ ಶಾಲೆ ಮಕ್ಕಳಿಗೆ ಯಾರು ಇಂಗ್ಲೀಷ್ ಸಿಗಂಗಿಲ್ಲ, ಚಿಕ್ಕವ್ರು ಸಹಿತ ಭಾಷಣಕ್ಕಿಲ್ಲ. ಏನಂತಾರ, ಇವಾಗ ಬೇಕಪ್ಪ, ನಂಗೆ ಆಗಲ್ಲ ಬೇಕಪ್ಪ, ನಂಗೆ ಬೇಗ ಗೊತ್ತೈತಿ, ನನ್ ನೋಡಿ ಅಂತಾರ ಅಂತೇನ್ ಮಾಡ್ತಾರ. ಆಗಲ್ಲ ಆಗಲ್ಲ ಅಂತ ಅನ್ಕೊಂಡು ಮೂಲೆ ಕುಂದ್ರೆ ಚಪ್ಪಳ ತಡೋ ಇರ್ತೀವಿ. ಚಪ್ಪಳ ತಡ ಅಷ್ಟ ಆಗ್ಬಾರ್ದು, ಚಪ್ಪಳ ತಡಸ್ತಾರ ಆಗ್ಬೇಕು. ಹಾಕಿರ ಆ ಸಂಬಂಧಪಟ್ಟಾಗೆಲ್ಲ ಪ್ರಯತ್ನ ಮಾಡ್ಬೇಕು. ನಿಮ್ ಶಾಲೆ ಒಳಗೆ ಯಾವ್ದೇ ಕಾರ್ಯಕ್ರಮವಾಗಿರ್ಬಾರ್ದು, ಕಾರ್ಯಕ್ರಮವಾಗಿರ್ಬೋದು, ಯಾವ್ದೋ ಇರ್ಬೋದು, ನಿಮ್ ಶಿಸ್ತು, ನಿಮ್ಮ ನಡತೆ, ನಿಮ್ಮ ಗುಣಗಳು ಬಹಳಷ್ಟು ಏನ್ ಮಾಡ್ಬೇಕು. ಶಿಕ್ಷಕರನ್ನ ಗೌರವಿಸ್ಬೇಕು. ಶಿಕ್ಷಕರು ಏನ್ ಮಾಡ್ಬೇಕು, ಇವ್ರನ್ನ ಗುಲಾಮರೇ ಹಾಗಂತ ಹೇಳಿ ಅದಕ್ಕೆ ಇರ್ತಕ್ಕಂಥ ಅಗೌರವ ತೋರಿಸುವಂತ ಗುಣಗಳನ್ನ ಶಿಕ್ಷಕರಿಗೆ ತೋರಿಸ್ಬಾರ್ದು. ತಂದೆ ತಾಯಿಗಳಿಗೆ, ಗುರುಗಳಿಗೆ ಯಾವಾಗಲೂ ಗೌರವನ ಕೊಡಬೇಕು. ಆಮೇಲೆ ಪ್ರಮುಖವಾಗಿ ಹೊತ್ತ ನಾಡು ಹೆತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಈ ನಾಡಿಗಾಗಿ ನಮ್ಮ ಸಮಯವನ್ನ ಮೀಸಲಿಡಬೇಕು. ನಾವು ಚೆನ್ನಾಗಿದ್ರೆ ದೇಶ ಸಂಪತ್ತಿನ ರೀತಿ ಚೆನ್ನಾಗಿರ್ಬೇಕು. ಹಾಗಾಗಿ ನಮ್ಮ ಮಣಿಪರ್ನವ್ರು ಹೇಳಿದ್ರೆ, ನಾವಿಬ್ರು ಅತ್ಯಂತ ಆತ್ಮೀಯ ಸ್ನೇಹಿತರು. ಹೌದಾ? ಸುಮಾರು 2019 ಹಿಡ್ಕೊಂಡು ಸುಮಾರು 6 ವರ್ಷ ಮೇಲ್ಪಟ್ಟಾರ ಸಹಿತ ನಾವು ಪ್ರಮುಖವಾಗಿ ಎದ್ದಿಯೊಳಗೆ 10 ಸಹಿತ ಜೊತೆ ಆಗ್ತಿದ್ವಿ. ನಟನೆದೊಳಗಾಗಿರ್ಬೋದು, ಹಾಡೋದೊಳಗಾಗಿರ್ಬೋದು, ಒಳ್ಳೆ ಒಳ್ಳೆ ಕೌಶಲ್ಯಗಳು ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಮತ್ತು ಆಮೇಲೆ ಒಳ್ಳೆ ಪ್ರತಿಭಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿದಾರಂತ ಒಳ್ಳೆ ಸ್ನೇಹಿತ ಅಂತ ಗುರುಗಳು ನಿಮಗೆ ಸಿಕ್ಕಿದ್ದಾರೆ. ನೀವು ಹೆಮ್ಮೆಯಿಂದ ಕೊಡಬೇಕು, ಜೊತೆಗೆ ಹೆಮ್ಮೆಯಿಂದ ಕಲಿಬೇಕು. ಆಗ ನನ್ನ ಆಶೆ ಇರೋದು. ಜೊತೆಗೆ ನೀವು ಕವನಗಳನ್ನು ಬರೀಬಹುದು. ನಾನೊಬ್ಬ ಕವಿನವರು. ಹೌದಾ? ಎಲ್ಲ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇದ್ರು, ಒಂದು ಕಾಮನಗಿಲ್ ನೋಡಿದ್ರು, ಸರ್ ಕಾಮನಗಿಲ್ ಮೇಲೆ ಒಂದು ಹಾಡು ಬರಲಿ ಅಂತ ಬರೋದು. ಅವ್ರಿಗೆ ಅವ್ರು ಬರಲಿಲ್ಲ. ಯಾವ್ದು ಹಾಡು ಹೇಳಿದ್ರು, ಅರ್ಥ ಹೇಳಿದ, ಮೂಡಿತು ಮೂಡಿತು ಕಾಮನಗಿಲ್ಲು, ಅರಳಿದ ಹೂವುಗಳ ಅದರಂದಕ್ಕೆ ಚೆಲ್ಲು. ಹೌದಾ? ಮೂಡಿತು ಮೂಡಿತು ಕಾಮನಗಿಲ್ಲು, ಅರಳಿದ ಹೂವುಗಳ ಅದರಂದಕ್ಕೆ ಚೆಲ್ಲು. ಎಷ್ಟು ಚೆನ್ನಾಗಿ ನೋಡ್ತಿಲ್ಲ ನಾವು ಅರ್ಧದ್ದು ಏನೋ ಅರಳಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಹೂವುಗಳನ್ನ ಅದರ ಅಂದಕ್ಕಾದ ಚಂದಕ್ಕೆ ಚೆಲ್ಲು. ಪ್ರೀತಿ ಸ್ನೇಹದಲ್ಲಿ ದ್ವೇಷವು ತೋರಬೇಕು. ಪ್ರೀತಿ ಸ್ನೇಹದಲ್ಲಿ ದ್ವೇಷವು ತೋರಬೇಕು. ಇಲ್ಲಿರ್ತಕ್ಕಂಥ ದೀಪ ಒಳಗೆ ಜ್ಞಾನ ದೀಪ. ಯಾಕೆ ದೀಪನ ಸ್ಥಳಪ್ಪ ಅಂತಾರ, ಇಲ್ಲಿರ್ತಕ್ಕಂಥ ಹೊಸ ಚೈತನ್ಯ ಆಗಲಿ, ಹೊಸ ಬೆಳಕು ಮೂಡಲಿ, ನಮ್ಮಲ್ಲಿರ್ತಕ್ಕಂಥ ಅಂಧಕಾರ ಅಜ್ಞಾನ ದೂರ ಆಗಲಿ. ನಾವು ಶಿಕ್ಷಣವನ್ನ ಪಡೆದ ಜೊತೆಗೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ನೋಡಿಕೊಳ್ಳಬೇಕು, ಒಳ್ಳೆ ಪ್ರತಿಭೆಯಿಂದ ಬಾಳಬೇಕು. ಜೊತೆಗೆ ನಮ್ಮಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ನೇಹಿತರನ್ನ ಆಗಿರ್ಬೋದು, ಹಿರಿಯರನ್ನಾಗಿರ್ಬೋದು ಗೌರವಿಸಬೇಕು. ಈ ತರ. ಆಮೇಲೆ ಸಾಮಾನ್ಯವಾಗಿ ಒಂದಿಷ್ಟು ಗೀತೆಗಳನ್ನ ಆಡ್ಬೋದು ಅಂತಂದು ಹೇಳಿದ್ದಾರೆ ನಮ್ಮ ಸರ್ ಮಲ್ಲಿಕಾರ್ಜುನ್ ಸರ್. ಈಗ ಆಡಂತ ಸಮಯ ಇಲ್ಲ, ಬರೋದಾಗಿ ನೋಡೋ ಸಮಯ ಆಡೋಣ ಅಂತ. ಸಾಮಾನ್ಯವಾಗಿ ಇತ್ತೀಚೆಗೆ ಇರ್ತಕ್ಕಂಥ ಒಂದು ವಿಶೇಷವಾದ ಗೀತೆ, ನಾನು ಕಂಡುಕೊಂಡಿರ್ತಕ್ಕಂಥ ಗೀತೆ, ಅದು ಜನಪದ ಅಂತಲೇ ಹೇಳ್ಬೋದು, ಒಳ್ಳೆ ಜಾಗೃತಿ ಗೀತೆ ಅಂತಲೇ ಹೇಳ್ಬೋದು. ಈಗ ಅವರಾಗಲೇ ಕೇಳಿದ್ರೆ ಹಾಡೋದು ಪ್ರೀತಿಯ ಗಾಳಿ ಬೀಸು ಗೀತೆ ಆಗಿರ್ಬೋದು, ಜೊತೆಗೆ ಹೇಳುತ್ತಲೇ ನಾಣ್ಯದಲ್ಲಿ ಯಾರ್ಯಾರ ನೆನೆಯಲ್ಲೇ ಆಗಿರ್ಬೋದು, ಆಮೇಲೆ ತಾಯಿ ಕೊರತೆ ಇರ್ಬೋದು, ಆಮೇಲೆ ದೇಶದ ಕೊರತೆ ಇರ್ಬೋದು. ಈಗ ಸಾಮಾನ್ಯವಾಗಿ ನಾನು ನಮ್ಮ ಸ್ನೇಹಿತರು ಅವಾಗ ರಚನೆ ಮಾಡ್ತಕ್ಕಂಥ ಗೀತೆ ಪಾಟೀಲ್ ಪುಟ್ಟಪ್ಪ ಅವ್ರು ಬಂದಾಗ ಧಾರವಾಡದೊಳಗೆ ವಿಶೇಷವಾಗಿರ್ತಕ್ಕಂಥ ದೊಡ್ಡ ಕವಿಗಳು ಅವ್ರು ನಾವು ಕಲಿಯತಕ್ಕಂಥ ಶಾಲೆ ಕಲಿಯಕ್ಕೆ ಬಂದಾಗ ಅಲ್ಲೇ ಹಿಂದಿನ ದಿನ ಒಂದು ಗೀತೆಗಳನ್ನ ಬರ್ತೀವಿ. ಹಂಗ ಸಂಪಲ ಹೇಳ್ತೀವಿ. ಆ ಸಂಪಲ ಸಂಬಂಧ ಆವತ್ತ ಇವತ್ತ ಒಳ್ಳೆಯದಂತೀರಿ, ಯಾವತ್ತ ಆವತ್ತ ಇವತ್ತ ಚಲೋ ಅಂತೀರಿ, ಯಾವತ್ತ ಆವತ್ತ ಇವತ್ತ ದೇಶ ಅಂತೀರಿ, ಯಾವತ್ತ. ಇದು ಆಗಿನ ಸ್ಥಿತಿಗತಿಯನ್ನ ಈಗಿನ ಸ್ಥಿತಿಗತಿಯನ್ನ ನೀವೆಲ್ಲ ಚಿತ್ರಕಥೆಗಳು ತೋರಿಸಿದ್ರಿ ಸರ್. ಪರಿಸರ ಇದ್ದಾಗಿದೆ ನಮ್ಮ ವಾತಾವರಣ, ನಾವು ಎತ್ತರವಾಗಿರ್ತಕ್ಕಂಥ ಸುಲಿಗಳನ್ನು ಪಡ್ಕೋಬಹುದು, ಒಳ್ಳೆ ಗಾಳಿ, ಒಳ್ಳೆ ನೀರು. ನೋಡಿ, ವಿಶೇಷವಾಗಿ ನಮ್ಮ ಕಪ್ಪದ ಗುಡ್ಡ ಅತಿ ಏಷ್ಯಾದೊಳಗ ಅತ್ಯಂತ ಶುದ್ಧವಾದ ಗಾಳಿ ಕೊಡ್ತಕ್ಕಂಥದ್ದು ಯಾವ್ದು? ಕಪ್ಪದ ಗುಡ್ಡ. ಅಂತ ಕಪ್ಪದ ಗುಡ್ಡದ ಮಣ್ಣಿನೊಳಗೆ ನಾವದೇಪ್ಪ ಅಂದ್ರ ನಮ್ಮಂತ ಭಾಗ್ಯವಂತರೇ ಆಗಿಲ್ಲ. ಹಾಗಾಗಿ ಆ ಕಪ್ಪದ ಗುಡ್ಡನ ರಕ್ಷಣೆ ಮಾಡಬೇಕಾಗಿತ್ತು ಅಂತ. ಆ ಕಪ್ಪದ ಗುಡ್ಡ ಮಾಡ್ಬೇಕು, ರಕ್ಷಣೆ ಮಾಡಬೇಕು. ನಿಜಾಮ ಸಮಿತಿ ವತಿಯಿಂದ ನಾವು ಇವು ಶೇಖರಣೆ ಮಾಡಿದ ಕಪ್ಪದ ಗುಡ್ಡಕ್ಕೆ ಜಾಗೃತಿ ಮಾಡಬೇಕಿದ್ವಿ, ಬೀಜ ನಾಟಬೇಕಿದ್ವಿ. ಇದು ಯಾಕೆ ಗೊತ್ತಪ್ಪ ಅಂದ್ರೆ ಅವತ್ತ ಇವತ್ತು ಅಂತ ಅಂದ್ರೆ ಇವತ್ತು
ಸಾಮಾನ್ಯವಾಗಿ ಇಲ್ಲಿರ್ತಕ್ಕಂಥ ಉಡುಗೆ ತೊಡುಗೆ ಬಂದಪ್ಪ ಅಂತಂದ್ರೆ ಆವತ್ತ ಇವತ್ತ ಚಲೋ ಅಂತೀರಿ ಆವತ್ತ ಗುರುಗಳು ಎದುರಿಗೆ ಬಂದರೆ ಗುರುಗಳು ಬಂದರೆ ಅಲ್ಲಿ ಬಗ್ಗಿಸಿ ನಡೀತಿದ್ರು ಆವತ್ತ ಏನ್ ಮಾಡ್ತಿದ್ರು ಅಲ್ಲಿ ಬಗ್ಗಿಸಿ ನಡೀತಿದ್ರು ನಮಸ್ಕಾರ ಸರ್ ಅಂತ ಗೌರವ ಕೊಟ್ಟು ಮಾತಾಡ್ತಿದ್ರು. ಇವತ್ತ ಕಲಿಸಿದ ಗುರುಗಳು ಎದುರಿಗೆ ಬಂದರೆ ಎದೆಯಿಗ್ಗಿಸಿ ನಡೀತಾರ ಇವತ್ತ ಇದು ಮಾಸ್ತರ್ ನೀವು ಈ ತರ ಇರ್ತಕ್ಕಂಥ ಅಗೌರವದ ಆವತ್ತ ಇವತ್ತ ಚಲೋ ಆವತ್ತ. ನೆಕ್ಸ್ಟ್ ಅದ ಬಟ್ಟೆ ಒಳಗೆ ನಮ್ಮ ಇರ್ತಕ್ಕಂಥ ಬಟ್ಟೆ ಇವತ್ತೇನಾಗಿದವಪ್ಪ ಅಂದ್ರೆ ಅರ್ಧಂಬರ್ಧ ಬಟ್ಟೆ. ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಕಳಿಸ್ಕೊಂಡು ಏನ್ ಮಾಡ್ತೀವಿ, ಪಾಶ್ಚಾತ್ಯ ಸಂಸ್ಕೃತಿ ಹೋಗಿ ಇವತ್ತು ಚೆನ್ನಾಗಿರ್ತಕ್ಕಂಥ ಬಟ್ಟೆನ ಕೊಡ್ತಾ ಇಲ್ಲ. ಅರಿದ ಪ್ಯಾಂಟ್ ಹಾಕಿದ್ರವ ಅದು ಸ್ಟೇಟಸ್. ನೀವು ಸಹಿತ ಮುಂದೆ ಒಳ್ಳೆಯ ಭವಿಷ್ಯವಾಗಿರ್ತಕ್ಕಂಥ ಪ್ರಜೆಗಳು ಯುವಕರಾಗ್ತೀರಿ. ದಯವಿಟ್ಟು ಚೆನ್ನಾಗಿರ್ತಕ್ಕಂಥ ಮೈತುಂಬ ಇರ್ತಕ್ಕಂಥ ಬಟ್ಟೆಗಳು ಹಾಕೊಡ್ರಿ. ಯಾಕಂದ್ರೆ ನೀವು ವಿದ್ಯಾರ್ಥಿಗಳು ಒಳ್ಳೆ ಪ್ರಜೆಗಳಾಗುತ್ತವರು. ಹಾಗಾಗಿ ಅದೊಂದು ಸಂದೇಶ. ಅದು ಬಟ್ಟೆ ಮೇಲೆ ಹೇಳೋದಾದ್ರಪ್ಪ ಅಂತಂದ್ರೆ ಅರ್ಧಂಬರ್ಧ ಬಟ್ಟೆ ಕಾಣಿಸ್ಕೊಂತ ಬಟ್ಟೆ ತಿರುಗಾಡತಾರ ಇವತ್ತ. ಅರ್ಧಂಬರ್ಧ ಬಟ್ಟೆ ಕಾಣಿಸ್ಕೊಂತ ಬಟ್ಟೆ ತಿರುಗಾಡತಾರ ಇವತ್ತ. ಆವತ್ತ ಇವತ್ತ ಚಲೋ ಅಂತೀರಿ ಆವತ್ತ. ಆವತ್ತ ಇವತ್ತ ವೇಷ ಅಂತೀರಿ ಆವತ್ತ. ಹಂಗಾರೆ ಇವತ್ತ ಹಿಂಗೈತಿ. ಅವತ್ತ ಹೆಂಗಿತ್ತು? ಮೈ ತುಂಬ ಸೀರೆ, ಕೈ ತುಂಬ ಬಳಿ, ಕಾಲಾಗ ಗೆಜ್ಜಿ ಆವತ್ತ. ಅವಾಗೆಲ್ಲ ನಮ್ಮ ತಾಯಿನ ನೋಡ್ಬೇಕು, ಅಮ್ಮವ್ರು ನೋಡ್ಬೋದು, ಗೊತ್ತಾಗ್ತೈತಿ. ಅಲ್ಲಿ ಬಿದ್ದಕ್ಕಂತಕ್ಕಂಥ ನೋಡ್ಬೋದು, ಅಡ್ತಕ್ಕಂತ ನೋಡ್ಬೋದು. ಆದ್ರೆ ಇತ್ತೀಚಿನ 15 ವರ್ಷ ಹೇಳ್ಕೊಟ್ಟು ಮುಂದೆಡ್ಕೊಂಡು 25 ವರ್ಷದೊಳಗಿನ ಯುವತಿಯರಲ್ಲ ಅವ್ರ ಇರ್ತಕ್ಕಂಥ ವರ್ಗಗಳ ಸಂಸ್ಕೃತವಾಗಿ ಅದು ಜನಪದ ಒಂದು ವಿಶಿಷ್ಟತೆ. ಜನಪದ ನಮ್ಮ ತಾಯಿಗಳನ್ನ ಒಳ್ಳೊಳ್ಳೆ ಗಟ್ಟಿ ಆರಕೊಂಡು ಚೆನ್ನಾಗಿರ್ತಕ್ಕಂಥ ಒಳ್ಳೆಯ ಮೈತುಂಬ ಬಟ್ಟೆಗಳು ಹಾಕೊಂಡು ಆ ಮನೆಗೆ ಬಿಡ್ಕೊಂಡು ಚೆನ್ನಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ತಿಳಿಸ್ತಾ ಇದ್ರು. ಅವ್ರು ನೋಡಿದ್ರೆ ಗೌರವಿಸ್ಬೇಕು, ಅವ್ರು ನೋಡಿದ್ರೆ ಕೈ ಮುಗಿಬೇಕಾಗಿರ್ತಿದ್ರು. ಅಂತ ಅವತ್ತೇಗಿರ್ತಿದ್ರು, ಮೈ ತುಂಬ ಸೀರೆ, ಕೈ ತುಂಬ ಬಳಿ, ಕಾಲಾಗ ಗೆಜ್ಜಿ ಆವತ್ತ. ಆವತ್ತ ಇವತ್ತ ಒಳ್ಳೆಯದಂತೀರಿ ಆವತ್ತ. ಆವತ್ತ ಇವತ್ತ ದೇಶ ಅಂತೀರಿ ಆವತ್ತ ಅಂತ ಹೇಳ್ತಾ ಅತಿ ಚಿಕ್ಕ ಅಂತ ಹೇಳ್ಕೊಳ್ತಾ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಸಹಿತ ಅವಕಾಶ ಮಾಡಿಕೊಡ್ತಕ್ಕಂಥ ವಿಶೇಷವಾಗಿ ಈ ಶಾರದಾ ಕಾರ್ಯಕ್ರಮಕ್ಕೆ ಮತ್ತು ಚಾರ್ಲಿ ಫೌಂಡೇಶನ್ ಇವರಿಗೆ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಸಹೋದರ ಇರ್ತಕ್ಕಂಥ ಎಲ್ಲ ಸಹೋದರಿಗೆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾಗಿ ಒಂದು ಹಾಡು ಹೇಳಿದ್ರೆ ಇವಾಗ ಸರ್ ಅವತ್ತ ಇವತ್ತು ಅಂತ ಹೇಳಿ ಸುಮಾರು ನಾವು ಹಾಡಿ ಒಂದು 6-7 ವರ್ಷದ ಮೇಲೆ ಸಡನ್ಲಿ ಹಾಡಿ ಆಗ ನೆನಪು ಮಾಡ್ಕೊಂಡು ಒಂದ್ 2-3 ಲೈನ್ ಹೇಳಿದ್ರು. ಬಹಳ ಅದ್ಭುತವಾಗಿತ್ತು. ಪಾಟೀಲ್ ಪುಟ್ಟಪ್ಪ ಅವ್ರು ಬಂದಾಗ ವೇದಿಕೆ ಮೇಲೆ ಎಲ್ಲಾ ಕಡೆ ನಿಂತಾಗ ನಾನು ಇವರು ಇನ್ನೊಬ್ಬ ವ್ಯಕ್ತಿ ಸೇರಿ 3 ಜನ ನಾವು ಈ ಹಾಡು ಹಾಡಿದ್ವಿ. ಬಹಳ ಚೆನ್ನಾಗಿತ್ತು ಜನಪದ ಸಂಭ್ರಮ. ಅಲ್ಲಿ ಕೂಡ ಇವತ್ತಿನ ಮುಖ್ಯ ಉದ್ದೇಶನ ಜನಪದ ಸಂಭ್ರಮ ಹಾಗೂ ಪ್ರತಿಭಾ ಪುರಸ್ಕಾರ. ಬಹಳ ಅದ್ಭುತವಾಗಿ ಮಾತಾಡಿರ್ತಕ್ಕಂತಹ ಗುರುದಪ್ಪ ತಲಗೇರಿ ಅವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ, ಚಾರ್ಲಿ ಫೌಂಡೇಶನ್ ಪರವಾಗಿ ಹಾಗೂ ಶಾಲಾ ಕರೆಯರ ಕಾರ್ಯಕ್ರಮವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇದೀಗ ಬಹಳ ಕುತೂಹಲಕಾರಿಯಾದಂತಹ ಒಂದು ಫಲಿತಾಂಶ. ಯಾರಿಗೆ ಕೊಡ್ಬೇಕನ್ನೋದು ನಮ್ಮ ಕನ್ಫ್ಯೂಷನ್ ಅದ. ಅಷ್ಟು ಚೆನ್ನಾಗಿ ತೆಗೆದಿದೆ ಎಲ್ಲ ರ್ಯಾಂಕ್. ಸೊ ನಿನ್ನೆ ವಚನ ಪಠಣ ಸ್ಪರ್ಧೆ ಇತ್ತ, ಬಹಳ ಚೆನ್ನಾಗಿ ವಚನ ಪಠಣ ಮಾಡಿದ್ರಿ. ಪ್ರಥಮ 21 ವಚನಗಳನ್ನ ಹೇಳಿ, ಅದೇ ರೀತಿಯಾಗಿ ತನುಶ್ರೀ 17 ವಚನಗಳನ್ನ ಹೇಳಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸಾನ್ವಿ 15 ವಚನಗಳನ್ನ ಹೇಳಿ ಚಾರ್ಲಿ ಫೌಂಡೇಶನ್ ಹಾಗೂ ಶಾಲಾ ಕರೆಯರ ಅಕಾಡೆಮಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರು ಅವರಿಗೆ ಪುರಸ್ಕಾರ ಮಾಡೋದ್ರಿಂದ ಅವರಲ್ಲಿ ಕೇಳ್ತೀನಿ. ಚಿತ್ರಕಲಾ ಸ್ಪರ್ಧೆ ಸತತ ಒಂದು 4-5 ದಿನಗಳಿಂದ
ಕರ್ಕೊಂಡ್ ಬಂದಿರಿ. ಸೊ ಅದ್ರೊಳಗ ನಮ್ಮ ಜಡ್ಜ್ ಬಹಳ ಕನ್ಫ್ಯೂಷನ್ ಒಳಗ ಯಾರಿಗ್ ಕೊಡ್ಬೇಕನ್ನೋದು ನೋಡ್ಕೊಂಡು ಫೈನಲಿ ಒಂದ್ ಲಿಸ್ಟ್ ರೆಡಿ ಮಾಡ್ಕೊಟ್ರ. ಸೊ ನಾವು ಫಸ್ಟ್ ಸೆಕೆಂಡ್ ಥರ್ಡ್ ಅಷ್ಟ ಕೊಡ್ಬೇಕಂತ ಇತ್ತು. ಯಾರಿಗ್ ಬಿಡ್ಬೇಕು ಅನ್ನೋ ಇದ್ರೊಳಗ ಮತ್ತೆ ಸಮಾಧಾನಕರ ಬಹುಮಾನ ಅಂತ ಅಲ್ಲೇ ಯಾರು ಮಾಡಿದ 4 ಸಮಾಧಾನಕರ ಬಹುಮಾನ ಹಾಗೂ ಪ್ರಥಮ ತೃತೀಯ ಸ್ಥಾನಗಳನ್ನ ಹಂಚಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯರನ್ನ ಹೆಸರನ್ನ ಇವಾಗ ಅನೌನ್ಸ್ ಮಾಡ್ತೀನಿ. ಎಲ್ಲರೂ ಕೂಡ ವೇದಿಕೆ ಮೇಲೆ ಬರ್ಬೇಕು. ಸೊ ಅದ್ರೊಳಗೆ ಫಸ್ಟ್ ಸಮಾಧಾನಕರ ಬಹುಮಾನಗಳ ಕೀರ್ತಿ ಬಾಗೋಡಿ ಸಮಾಧಾನಕರ ಬಹುಮಾನ ಬರೀ. ನಿಕ್ಕಿ ನಡ್ಪದ, ವರ್ಷಿಣಿ ಮರ್ದನಲ್ಲಿ ಬರೀ. ಇವ 4 ಜನ ಸಮಾಧಾನಕರ ಬಹುಮಾನವನ್ನ ಪಡೆದಿರ್ತಕ್ಕಂಥದ್ದು. ಸೊ ಅವರಿಗೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲಾ ಗಣ್ಯರು ಸಾಹಿತ್ಯದ ಪುಸ್ತಕಗಳನ್ನ ನೀಡುವ ಮೂಲಕ ಅವರನ್ನ ಸ್ವಾಗತಿಸಬೇಕಂತ ತಿಳ್ಕೊಳ್ತೀನಿ. ಅದೇ ರೀತಿಯಾಗಿ 3ನೇ ಸ್ಥಾನವನ್ನ ಪಡೆದಿರ್ತಕ್ಕಂಥವರು ಕವನ ನಿರ್ಲಿಗಿ. ಇಬ್ರಾಹಿಂ ಹುಡ್ರಿಗೆ ಪ್ರಥಮ ಬಹುಮಾನ ರಾಕೇಶ್ ಪೂಜಾರ. ಇಷ್ಟು ಆಮೇಲೆ ಚೆನ್ನಾಗಿ ಮಾತಾಡಿರಲ್ಲ ಒಂದು ಖುಷಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಚಿತ್ರಕಲೆಗಳು ಯಾವ ಆಯ್ಕೆ ಮಾಡಬೇಕು ಅಂತ ಮಾಡ್ಬೇಕಂತ ಅರ್ಥ ಕೇಳ್ತಾ ಇದ್ದೀನಿ. ಒಂದೊಂದು ಚಿತ್ರಗಳನ್ನ ಏನ್ ರಚನೆ ಮಾಡ್ತಿರ್ತಾರಲ್ಲ ಆ ಚಿತ್ರ ಸಂದೇಶಗಳು ಕ್ಲಿಯರ್ ಇರಬೇಕು ಅಂದ್ರು. ಆಮೇಲೆ ಬಂಡವಾಳ ಕೊಡ್ತಿರ್ತಿರಲ್ಲ ಅದಕ್ಕೆ ಏನು ಗ್ಯಾಪ್ ಆಗಿರ್ಬಾರ್ದು, ಅಲ್ಲಿ ಕ್ಲಿಯರ್ ಕಂಡು ಕೊಡ್ಬೇಕು. ಆಮೇಲೆ ಏನಾಗಿರ್ತಾರೆ ಆಮೇಲೆ ಒಂದಿಷ್ಟು ಒಯ್ಯಿ ಬರ್ಬೇಕಾದ್ರೆ ಕರೆಕ್ಟ್ ಕ್ಲಿಯರ್. ಆಮೇಲೆ ಅಕ್ಷರ ಬರಬೇಕಾದ್ರೆ ಕ್ಲಿಯರ್ ಇರಬೇಕು. ನೀವು ಸಂದೇಶವನ್ನು ಬರೆಯುವುದ ಚಿತ್ರತೀರಿ. ಅದರಿಂದ ಸಂದೇಶದಿಂದ ಆ ಚಿತ್ರದಿಂದ ಏನು ಸಂದೇಶ ಹೋಗ್ತದೆ ಅದನ್ನ ಬದಿರ್ಬಾರ್ದು. ಅದನ್ನ ನೋಡಿದ್ರೆ ಮಾಹಿತಿ ಕೊಡ್ಬೇಕು. ಹಂಗ ಪ್ರತಿಯೊಬ್ಬರು ಸಹಿತ ಒಳ್ಳೆ ಪರಿಸರ ಆಗತಕ್ಕಂಥ ಪರಿಣಾಮಗಳನ್ನ ಅತಿ ಚೆನ್ನಾಗಿ ವಿವರಣೆ ಮಾಡಿದ್ದೀರಿ. ಭಾಗವಹಿಸಿದಂತ ಕೇವಲ ಪ್ರಶಸ್ತಿಗಳಂದ್ರೆ ಏನ್ರಿ, ಭಾಗವಹಿಸದ ಒಂದು ಪ್ರಶಸ್ತಿ ಭಾಗವಹಿಸಿದ್ರಲ್ಲ ಪ್ರಥಮ ದ್ವಿತೀಯ ತೃತೀಯ ಅವರ ಸಮಾನ ತೆಗೆದುಕೊಂಡಿರಲ್ಲ. ಅದಕ್ಕಿಂತ ಚೆನ್ನಾಗಿ ಯಾರು ಭಾಗವಹಿಸಿರಲ್ಲ ಅವ್ರಿಗೆ ನನ್ನ ಜೋರ ಧನ್ಯವಾದಗಳು. ಇವಾಗ ಕುಮಾರಿ ಲಕ್ಷ್ಮಿ ಹೊಸಮನಿ ಅವರಿಂದ ಒಂದು ವಚನ ಪಠಣ.
ಐದು ಜನ ಅಲ್ಲ ನಿಮ್ ಗೊತ್ತಾಗಿಲ್ಲ ನಿಮ್ 3 ಜನ ಅಲ್ಲ ಬಂದಿಲ್ಲ ಕಾರ್ಯಕ್ರಮದಲ್ಲಿ ತುಂಬಾ ಅದ್ಭುತವಾಗಿತ್ತು. ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ. ಅಧ್ಯಕ್ಷರಾಗಿರ್ತಕ್ಕಂಥ ಚಾರು ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಲೀಲಾ ಧರ್ಮೇಂದ್ರ ಅವರು ಈ ಕಾರ್ಯಕ್ರಮದ ಕುರಿತು ಅಧ್ಯಕ್ಷೀಯ ಭಾಷಣವನ್ನ ಮಾತನಾಡಬೇಕಂತ ಅವರಲ್ಲಿ ಯಾರು ಆಯ್ಕೆ ಮಾಡ್ಬೇಕು ಯಾರು ಪುರಸ್ಕಾರ ಮಾಡ್ಬೇಕಂತಿಲ್ಲ. ಎಲ್ಲಾರು ನಮ್ಮ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಮಾಡ್ಬೇಕಂತ ನಾವು ಮಾಡಿದ್ವಿ. ಅವರು ದೊಡ್ಡ ವ್ಯಕ್ತಿಗಳು ಬಂದ 5 ನಿಮಿಷ ಬಂದು ಉದ್ಘಾಟನೆ ಮಾಡಿ ಹೋಗಿ ಈ ಕಾರ್ಯಕ್ರಮ ಅನ್ಸಂಗಿಲ್ಲ. ನಾವ್ ಏನ್ ಹೇಳ್ತೀವಿ ಏನ್ ಮಾತಾಡ್ತೀವಿ ಅಂತ ಕುತೂಹಲದಿಂದ 4-5 ತಾಸಿನ ಕಾಯಕಿಲ್ಲ. ನಿಮ್ ಜೊತೆ ನಾವ್ ಕಾರ್ಯಕ್ರಮ ಮಾಡಿ ಬಹಳ ಖುಷಿ ಅನಿಸ್ತು. ನಮ್ಗೆ ಮನ್ಸಿಗೆ ಬಹಳ ಖುಷಿ ಅನಿಸ್ತು. ಮಾಡೋದು ನಾವು ಕಾರ್ಯಕ್ರಮ ಮಾಡಕತ್ತೀವಿ ಮಾಡಿ ಎಲ್ಲ ಬಾಳ ಬೆಲೆ ಕೊಡ್ತಾರೆ ಸರ್. ಬಾಳ ಮಾಡಿದ ನಮಗೂ ಇಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅವ್ರಿಗೆ ಧನ್ಯವಾದಗಳು. ಅಷ್ಟೇ ಅಧ್ಯಕ್ಷ ಭಾಷಣ ಚಾರು ಫೌಂಡೇಶನ್ ಅಧ್ಯಕ್ಷರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ವಂದಿಸಲು ಬರುತ್ತಿದ್ದಾರೆ ಹಾಗೂ ಸೋನ. ಸಮಾನ